Audio Jungle. ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಗೆ ಇವತ್ತು ಮನವಿಯನ್ನ ಇಲ್ಲಿ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆ ಮನವಿಯನ್ನ ಓದೋದ್ರ ಮುಖಾಂತರ ಕೊಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ನವನಗರ ಬಾಗಲಕೋಟೆ ಮಾನ್ಯರೇ, ವಿವಿಧ ಬೇಡಿಕೆಗಳು ಈಡೇರಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕ ಕಳೆದ 15 ವರ್ಷಗಳಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಕಲಚೇತನರ ಹಕ್ಕು ಆಧಾರದ ಮೇಲೆ ಸರ್ಕಾರಕ್ಕೆ ಬೇಡಿಕೆ ಇಡುತ್ತಾ ಬೇಡಿಕೆಗಳು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಮಾನ್ಯರೇ, ಈಗ ಈ ನಮ್ಮ ಮನವಿ ಪತ್ರ ಏನೆಂದರೆ, ಜಮಖಂಡಿ ನಗರದಲ್ಲಿ ನಡೆಯುತ್ತಿರುವ ಸರ್ವೋದಯ ವಿಶೇಷ ಮಕ್ಕಳ ಶಾಲೆ ಬಗ್ಗೆ ಸಮಸ್ಯೆಯಾಗಿದೆ. ಅದು ಇಂದಿನ ಸಮಸ್ಯೆ ಅಲ್ಲ, ಕಳೆದ 2017ರಿಂದ ಇರುವ ಸಮಸ್ಯೆ. ನಮ್ಮ ಒಕ್ಕೂಟದಿಂದ ಆಗಿನ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಕಲಚೇತನರ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಕಾಳೆಯವರ ಗಮನಕ್ಕೆ ತಂದು ಶಾಲೆಯ ಮಕ್ಕಳಿಗೆ ಉಳಿದುಕೊಳ್ಳಲು ಹಾಸ್ಟೆಲ್ ವ್ಯವಸ್ಥೆ ಸರಿಯಾಗಿ ನಿಭಾಯಿಸುತ್ತಿಲ್ಲ ಮತ್ತು ಸದರಿ ಶಾಲೆಯಲ್ಲಿ ಸಾಮಾನ್ಯ ಮಕ್ಕಳ ಶಾಲೆ ಕೂಡ ನಡೆಸುತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಕೋಣೆಗಳು ಬೇಕು. ಅದಕ್ಕೆ ವ್ಯವಸ್ಥೆ ಮಾಡದೇ ಇರುವುದನ್ನ ನಾವು ಈ ಹಿಂದೆ ಗಮನಕ್ಕೆ ತಂದಾಗ ಈ ಹಿಂದೆ ಇದ್ದ ವಿಕಲಚೇತನ ಕಲ್ಯಾಣಾಧಿಕಾರಿ ನಾವು ಸದರಿ ಶಾಲೆಗೆ ವ್ಯವಸ್ಥಿತವಾಗಿ ನಡೆಸಲು ಪತ್ರ ಬರೆದಿದ್ದೇವೆ, ಸರಿಪಡಿಸುತ್ತೇವೆ ಎಂದು ನಮಗೆ ಸಮಜಾಯಿಸಿ ನೀಡುತ್ತಾ ಬಂದಿದ್ದಾರೆ. ಈಗ ದಿನಾಂಕ 23/9/2024 ಸುರಿದ ಮಳೆಗೆ ಹಾಸ್ಟೆಲ್ನಲ್ಲಿ ನೀರು ತುಂಬಿ ಮಕ್ಕಳಿಗೆ ಸಮಸ್ಯೆಯಾಗಿದೆ. ಅದು ಮೀಡಿಯಾಗಳಲ್ಲಿ ಪ್ರಚಾರವಾಗಿದೆ ಮತ್ತು ಸ್ಥಳಕ್ಕೆ ಜಮಖಂಡಿ ಮತಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳು ಹಾಗೂ ತಾವು ಕೂಡ ಹೋಗಿ ಸಮಸ್ಯೆಯನ್ನು ಆಲಿಸಿದ್ರಿ, ತರಾಟೆಗೆ ತೆಗೆದುಕೊಂಡಿದ್ರಿ, ಸರಿಪಡಿಸಲು ಹೇಳಿ ಬಂದಿದ್ರಿ. ಯಾವುದೇ ಒಂದು ಸಮಸ್ಯೆ, ಯಾವುದೇ ಒಂದು ಸಂಸ್ಥೆ ಸಾಮಾನ್ಯವಾಗಿ ಸರ್ಕಾರದ ಅನುದಾನ ಪಡೆದಲ್ಲಿ ವ್ಯವಸ್ಥಿತವಾಗಿ ವಿಶೇಷ ಚೇತನರ ಮಕ್ಕಳಿಗೆ ನೀಡಬೇಕಾಗಿದ್ದ ಸೌಲಭ್ಯಗಳು ನೀಡಬೇಕು. ಈ ವಿಷಯ ಶಾಲೆಯ ಮುಖ್ಯಸ್ಥರಿಗೆ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು ಸರಿಪಡಿಸಲು ಪತ್ರ ಬರೆದರೂ ಕೂಡ ತಿದ್ದುಕೊಳ್ಳದೆ ಕ್ಯಾರೆ ಅನ್ನದ ತಮ್ಮ ಮಂಡತವನ್ನು ತೋರಿ ಮಕ್ಕಳಿಗೆ ಸಿಗಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸದೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಒಂದೇ ಕಡೆ ಆಶ್ರಯ, ಅದು ನೆಲಮಹಡಿಯಲ್ಲಿ ಇರುವ ಕಟ್ಟಡದಲ್ಲಿ ಅದಕ್ಕೆ 2 ಶೌಚಾಲಯ ಇವೆ. ಇಂತಹ ಸರ್ವೋದಯ ಸಂಸ್ಥೆಯ ಆಡಳಿತ ಮಂಡಳಿಯು ಅಧಿಕಾರಿಗಳ ಸೂಚನೆಯನ್ನ ತಿದ್ದುಕೊಳ್ಳದೆ ಮಂಡ್ಯ ಅಧಿಕಾರ ಸೂಚನೆ ತಿದ್ದುಕೊಳ್ಳದೆ ಸರ್ವೋದಯ ಶಾಲೆಗೆ ಯಾಕೆ ಸರ್ಕಾರದ ಅನುದಾನ ಕೊಡಬೇಕು, ಈ ವಿಷಯ ಕುರಿತು ಸಮಗ್ರ ತನಿಖೆ ಮಾಡಿ ಸರ್ವೋದಯ ಶಾಲೆಯ ಅನುಮತಿಯನ್ನು ರದ್ದುಗೊಳಿಸಬೇಕು ಎಂದು ಈ ಮೂಲಕ ಆಗ್ರಹಪಡಿಸುತ್ತೇವೆ ಸರ್. ಹಾಗೆಯೇ ಬಾಗಲಕೋಟೆ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳು ಶ್ರೀ ಮಹಾಂತೇಶ್ ಕುರಿ ಇವರು ವಾರದಲ್ಲಿ 3 ದಿನ ಮಾತ್ರ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಪ್ರಭಾರಿ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಲು ಆದೇಶ ನೀಡಿದ್ದಾರೆ. ಆದರೆ ಅವರು ಗದಗ ಮತ್ತು ಬಾಗಲಕೋಟೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವ ಮಧ್ಯೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ತೊಂದರೆ ಆಗುತ್ತಿದೆ ಸರ್. ಆಗಬೇಕಾದ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ನಡೆಯುತ್ತಿಲ್ಲ, ಆಗ ಬೇಕಾದ ಕೆಲಸಗಳು ಆಗುತ್ತಿಲ್ಲ. ಆದ್ದರಿಂದ ಇವರನ್ನು ತೆಗೆದು ಖಾಯಮಾಗಿ ಕಾರ್ಯವನ್ನು ನಿರ್ವಹಿಸಲು ಖಾಯಂ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳನ್ನ ನೇಮಕ ಮಾಡಬೇಕು. ಕಾರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಕಲಚೇತನ ಸಂಖ್ಯೆ ಹೆಚ್ಚು, 9 ತಾಲೂಕುಗಳು ಬರುತ್ತವೆ. ಈಗ ಆಗಬೇಕಾದ ಕೆಲಸ ದಿನವಿಡೀ ಮಾಡಿದರೂ ಮುಗಿಯುವುದಿಲ್ಲ. ಆದ್ದರಿಂದ ತಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಸರ್, ಇವರನ್ನ ತೆಗೆದುಹಾಕಿ ಖಾಯಂ ಅಧಿಕಾರಿಗಳನ್ನ ನಮಗೆ ನೇಮಕ ಮಾಡಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಕುಮಾರಿ ಪ್ರತಿಭಾ ಮಾದರ್ ಜಿಲ್ಲಾ ಸಂಯೋಜಕರು, ಇವರು ಬಾಗಲಕೋಟೆ, ಗದಗ, ವಿಜಯಪುರ 3 ಜಿಲ್ಲೆಗೆ MRW ಮತ್ತು VRWಗಳಿಗೆ ಕೊಟ್ಟ ಮಾಹಿತಿ ಸಂಗ್ರಹ ಮಾಡಿ ರಾಜ್ಯಕ್ಕೆ ಕಳಿಸುವ ಕೆಲಸ ಮಾಡಬೇಕು. ಆದರೆ ಅವರು 3 ಜಿಲ್ಲೆಯಲ್ಲಿ ಸರಿಯಾಗಿ ಹೋಗದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಹೆಚ್ಚು ಸಮಯ ಕೊಟ್ಟು ತಮಗೆ ಕೊಟ್ಟ ಕೆಲಸವನ್ನ ಬಿಟ್ಟು ಬೇರೆ ವಿಷಯಗಳಲ್ಲಿ ಭಾಗಿಯಾಗಿ ಕಾರ್ಯಕರ್ತರ ಮೇಲೆ ಕಿರುಕುಳ ಮಾಡುತ್ತಿದ್ದಾರೆ. ಇವರನ್ನ ಜಿಲ್ಲೆಯಿಂದ ವಜಾಗೊಳಿಸಬೇಕು ಸರ್. ಹಾಗೆ 3ನೇದಾಗಿ ಮುಧೋಳ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಕಲಚೇತನರ ಪ್ರಮಾಣ ಪತ್ರ ನೀಡುವ ಶ್ರವಣ ಮತ್ತು ವಾಕ್ದೋಷ ತಜ್ಞರು ಯಾರಾದರೂ ವಿಕಲಚೇತನರು ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು ತುಂಬಾ ಸತಾಯಿಸುತ್ತಿದ್ದಾರೆ.
ಇದರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನೀನು ತಹಸೀಲ್ದಾರ್ ಹತ್ತಿರ ಹೋಗ್ತೀಯ ಹೋಗು, ಶಾಸಕರ ಹತ್ತಿರ ಹೋಗ್ತೀಯ ಹೋಗು, ಏನ್ ಕೋರ್ಟಿಗೆ ಹೋಗ್ತೀಯ ಹೋಗು ಎಂದು ವಿಕಲಚೇತನರ ಸೇವೆ ಮಾಡಲು ಇರುವ ವೈದ್ಯರು ಹೀಗೆ ಮಾತಾಡಿದರೆ ಹೇಗೆ? ಇಂತಹ ವೈದ್ಯಾಧಿಕಾರಿಗಳು ತತ್ಕ್ಷಣ ಸೇವೆಯಿಂದ ತೆಗೆಯಬೇಕೆಂದು ಆಗ್ರಹಿಸುತ್ತಿದ್ದೆ. ಈಗಾಗಲೇ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಸದರಿ ವಿಷಯವನ್ನು ಪ್ರಸ್ತಾಪಿಸಿದ್ದು, ಇದರ ಬಗ್ಗೆ ಯಾವುದೇ ತರಹದ ಇವರ ಮೇಲೆ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಕೂಡಲೇ ಇವರನ್ನ ತೆಗೆದುಹಾಕಿ ಇವರ ಸ್ಥಾನಕ್ಕೆ ಮಾನವೀಯತೆಯಿಂದ ವರ್ತಿಸುವ ENT ತಜ್ಞ ವೈದ್ಯರನ್ನ ನೇಮಕಿಸಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇವೆ ಸರ್. ನಾಲ್ಕನೇದಾಗಿ, ಇದೇ ನಮ್ಮ ಮುಧೋಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡಿಯೋಮೀಟರ್ ಮಾಡತಕ್ಕಂತ ಒಂದು ಶ್ರವಣ ಮತ್ತು ವಾಕ್ ದೋಷವುಳ್ಳ ಮಕ್ಕಳಿಗೆ ಪರೀಕ್ಷಿಸುವ ಯಂತ್ರವನ್ನ ತಂದು ಸುಮಾರು 2 ವರ್ಷಗಳಾದ್ರೂ ಕೂಡ ಅಲ್ಲಿ ಒಂದು ಅಡಿಯೋಲಾಜಿಸ್ಟ್ ನೇಮಕ ಮಾಡಿರೋದಿಲ್ಲ. ನೋಡ್ರಿ, ಒಂದೊಂದು ಮಷಿನ್ ತಂದು ಸುಮಾರು 2 ವರ್ಷ ಆದ್ರೂ ಇಲ್ಲಿ ಮಠ ಅಲ್ಲಿ ಯಾರು ನೇಮಕ ಮಾಡಿರೋದಿಲ್ಲ ಅಡಿಯೋಲಾಜಿಸ್ಟ್. ಜೊತೆಗೆ ಎಲ್ಲಾ ಸರ್ಕಾರಿ ಕಟ್ಟಡಗಳಲ್ಲಿ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡುವಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಆರನೇದಾಗಿ, ಸಂಸದರ ಮತ್ತು ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಪ್ರತಿ ವರ್ಷ 10 ಲಕ್ಷ ಅನುದಾನ ಖರ್ಚು ಮಾಡಬೇಕಂತೆ ಅದು ಇದೆ. ಆದ್ದರಿಂದ ಅನುದಾನವನ್ನು ವಿಕಲಚೇತನರ ಅಭಿವೃದ್ಧಿಗಾಗಿ ಬಳಕೆ ಮಾಡಬೇಕು. ಹಾಗೂ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ ವಿಕಲಚೇತನರ ಶೇಕಡಾ 5 ಅನುದಾನ ಕಡ್ಡಾಯವಾಗಿ ಬಳಕೆ ಮಾಡುವಂತೆ ಕೈಗೊಳ್ಳಬೇಕು. 7ನೇದಾಗಿ, ಈಗಿನ ಕರ್ನಾಟಕ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ಗಳನ್ನು ಪ್ರಯಾಣಿಸಲು ಅನುವು ಮಾಡಿಕೊಟ್ಟಿದೆ. ಅದಕ್ಕೆ ತುಂಬ ಹೃದಯದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಹಾಗೆ ಈ ಸಮಾಜದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಾವು ವಿಕಲಚೇತನಿಗೆ ಒಂದು ವರ್ಷಕ್ಕೆ 660 ರೂಪಾಯಿಯನ್ನು ಭರಿಸಿ ಅದು ವಿಳಾಸದಿಂದ ಒಂದು 100 ಕಿಲೋಮೀಟರ್ ಮಾತ್ರ ಪ್ರಯಾಣಿಸಲು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೆ ಪಾಸ್ಗಳದಾವ ಸರ್. ಆದ್ದರಿಂದ ಎಲ್ಲ ವಿಕಲಚೇತನಿಗೂ ಮತ್ತು ಅವರ ಆರೈಕೆದಾರರಿಗೂ ಉಚಿತವಾಗಿ